ಗಣೇಶ ಈಸ್ ಆನ್ ದಿ ವೇ. ಹೆಲ್ಲೋ ಡಿಯರ್ ಗಣಪತಿಯ ಪ್ರೀತಿಯ ಮಕ್ಕಳೇ, ಬರುತ್ತಿರುವ ಗಜವದನನನ್ನು ಸ್ವಾಗತಿಸಲು ಎಲ್ಲ ಸಿದ್ಧತೆಗಳು ಭಾರೀ ಜೋರಾಗಿ ಸಾಗ್ತಿರುವುದನ್ನು ಕಂಡು ಭಾಳ ಖುಷಿ ಅನ್ನಿಸ್ತದ್ರಿ. ಈ ನಿಮ್ಮ ಸಂಭ್ರಮವನ್ನು ಒಂದಿಷ್ಟು ಹೆಚ್ಚು ಮಾಡೋ ಸಲುವಾಗಿ ಒಂದು ಸಾಹಸ ಮಾಡ್ತೀರೇನು? ಹರಿದ ಹುಡುಗರು ಏನು ಬೇಕಾದರೂ ಮಾಡ್ತೀರಿ, ಹೇಳ್ತೀನಿ ಕೇಳ್ರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇದು ಏರಿಯಾದಿಂದ ಏರಿಯಾದ ಗಣಪನಿಗಿರುವ ಸ್ಪರ್ಧೆ ಅಲ್ರಿ, ಇದು ಸೌಹಾರ್ದತೆಯ ಹಬ್ಬ. ದೊಡ್ಡದಾಗಿರ್ಬೇಕಾದದ್ದು ನಿಮ್ಮ ಗಣಪನ ಮೂರ್ತಿ ಅಲ್ಲ, ನಿಮ್ಮ ಭಕ್ತಿ. ಅಂದಂಗ ಗಣಪ ಹುಟ್ಟಿದ್ದು POP ಇಂದ ಅಲ್ರಿ, ಮಣ್ಣಿನಿಂದ. ಸಿಕ್ಕ್ರ ಮಣ್ಣಿನ ಮೂರ್ತಿ ತೊಗೊಂಬರಕ್ಕೆ ಟ್ರೈ ಮಾಡ್ರಿ. ಆಮೇಲೆ ಮಸ್ತ್ ಮಸ್ತ್ ಪ್ರಸಾದ ಮಾಡಿಸಿ ಊರಾಗಿಂದ ಓಣ್ಯಾಗಿನ ಮಂದಿಗೆಲ್ಲ ಊಟ ಮಾಡಿಸಿ ಗಣಪತಿ ಆಶೀರ್ವಾದ ಕೊಡಿಸ್ರಿ. ಖುಷಿ ಆಗ್ತಾರ ಜನನೂ ಗಣಪನು. ಅಂದಂಗ ಗಣಪ ಅವನ ಕಿವಿ ದೊಡ್ಡ ಮಾಡ್ಕೊಂಡು ಕುಂತಿದ್ದು ನಿಮ್ಮ DJ ಮತ್ತು ಪಟಾಕಿ ಸಪ್ಪಳ ಕೇಳಾಕಂತೂ ಅಲ್ಲೇ ಅಲ್ರಿ. ಅವ ತನ್ನ ಓಣ್ಯಾಗಿನ ಮಕ್ಕಳು ಹೆಣ್ಮಕ್ಕಳು ಹೇಳು ಹಾಡ ವಚನ ಶ್ಲೋಕ ಭಜನೆ ಕೇಳು ಸಂಬಂಧ ಕಿವಿ ದೊಡ್ಡ ಮಾಡ್ಕೊಂಡು ಕುಂತಾನ. ಕರೆಸ್ರಿ ಮಕ್ಕಳಿಗೆ ಹಾಡಕ್ಕೆ ಹಚ್ಚ್ರಿ. ಪಾರ್ವತಿ ಸುತ ತನ್ನ ಕಣ್ಣುಗಳನ್ನು ಸಣ್ಣ ಮಾಡಿಕೊಂಡು ಏನು ನೋಡಕ್ಕೆ ಬಯಸ್ತಾನ ಅನ್ಕೊಂಡಿರಿ? ನಿಮ್ಮ ಹುಚ್ಚುಚಾರೆ ಎದ್ದು ಬಿದ್ದು ಕುಣಿಯೋ ಡ್ಯಾನ್ಸ್ ಅಂತೂ ಅಲ್ಲೇ ಅಲ್ರಿ. ಹೆಣ್ಮಕ್ಳು ಖುಷಿಯಿಂದ ಅವನು ಮುಂದೆ ಬಿಡಿಸು ಚಂದ ಚಂದದ ಬಣ್ಣ ಬಣ್ಣದ ರಂಗೋಲಿ ನೋಡಾಕ, ಮಕ್ಕಳ ಕೋಲಾಟ ಕಾಣ್ಲಾಕ. ಅದಕ್ಕೆ ದಿನಾಲು ಒಂದೊಂದು ಚಂದ ಚಂದದ ಸ್ಪರ್ಧೆ ಇಡ್ರಿ. ಓಣ್ಯಾಗಿನ ಮಂದಿಗೆಲ್ಲ ಭಾಗವಹಿಸಾಕ್ ಬಿಡ್ರಿ, ಬಹುಮಾನ ಕೊಡ್ರಿ. ಗಣಪನೂ ಖುಷಿ, ಓಣ್ಯಾಗಿನ ಮಂದಿನೂ ಖುಷಿ. ಹಿಂಗೆ ಗಣಪ ಬಂದ ದಿನದ ಹಿಡ್ಕೊಂಡು ಹೋಗುತ್ತಾನ ದಿನ ಒಂದೊಂದು ಕ್ರಿಯೇಟಿವ್ ಆಗಿ ನಿಮ್ಮ ಗಣಪನನ್ನು ಕ್ರಿಯೇಟಿವ್ ಗಣಪ ಮಾಡಿಬಿಡ್ರಿ. ಅಂದಂಗ ಕಡೀ ದಿನ ಹುಚ್ಚರಾಟ ಮಾಡಬೇಡ್ರಿ, ಚಂದಂಗೆ ಕಳಿಸ್ಕೊಡ್ರಿ. ಶಿಸ್ತು ಬಂದು ಬಿಂದಾಸಿದ್ದು ಮಸ್ತ್ ಹೋಗಬೇಕು ನಮ್ಮ ಗಣಪ. ಸೊ ಪ್ಲೀಸ್ ಗಣಪನ ಹಬ್ಬ 4 ಮಂದಿ ಹೌದು ಹೌದು ಅನ್ನೋ ಹಂಗೆ ಮಾಡ್ರಿ. ಹೆಂಗ್ಯಾರು ಮಾಡ್ತಾರೆ ನಡಿ ಅಂದ್ರೇನು? ಹಿಂಗೆ ಎಲ್ಲರೂ ಅಂತಾರ, ಎಲ್ಲಾರಂಗ ನೀವು ಆಗಬೇಡ್ರಿ. ನೀವು 4 ಮಂದಿ ಹೌದು ಹೌದು ಅನ್ನೋ ಹಂಗೆ ಗಣಪನ ಹಬ್ಬ ಮಾಡಿ ತೋರಿಸ್ರಿ. ಊರಿಗೆಲ್ಲ ಮಾದರಿ ಆಗಬೇಕು ನಿಮ್ಮ ಗಣಪ. ಏನಂತೀರಿ? ಜೈ ಗಣೇಶ.